ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ತುಂಬಾ ವರ್ಷಗಳಿಂದ ತುಂಬಾ ಫಿಲಂನ ಮಾಡಿದ್ದಾರೆ. ಆದ್ರೆ ಯಾವ ಫಿಲಂ ಕೂಡ ಅವ್ರಿಗೆ ಹೇಳ್ಕೊಡೋ ಹಾಗೆ ಒಂದು ಬಿಗ್ ಹಿಟ್ ನ ಕೊಡ್ಲಿಲ್ಲ. ಆದ್ರೆ ನಿನ್ನೆ ರಿಲೀಸ್ ಆದಂತ ಬ್ಲಾಸ್ಟ್ ಝೋನ್ ಇವ್ರಿಗೆ ಆಫ್ಟರ್ ಎ ಲಾಂಗ್ ಟೈಮ್ ಒಂದು ಬಿಗ್ ಹಿಟ್ ನ ಕೊಟ್ಟಿದೆ. ಹಾಗಾದ್ರೆ ಈ ಫಿಲಂ ಹೇಗಿದೆ, ಏನ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಫಿಲಂನ ಒನ್ಲೈನ್ ಸ್ಟೋರಿ ಏನು ಅಂತಂದ್ರೆ, ಅರ್ಜುನ್ ಸರ್ಜಾ ಮತ್ತೆ ಇವರ ಫ್ಯಾಮಿಲಿ ಒಂದು ಸಿಂಪಲ್ ಮಿಡಿಲ್ ಕ್ಲಾಸ್ ಮಾರ್ಷಲ್ ಆರ್ಟ್ಸ್ ಫ್ಯಾಮಿಲಿ ಆಗಿರುತ್ತೆ. ಇಲ್ಲಿ ಅರ್ಜುನ್ ಸರ್ಜಾ ಅವರು ಅವರ ಮಗಳಿಗೆ ಯಾರಾದ್ರೂ ಕಷ್ಟದಲ್ಲಿದ್ರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಸೊ ಅವರ ಮಗಳು ಬಸ್ಸಲ್ಲಿ ಇದ್ದಂತ ಒಬ್ಬ ಲೇಡಿಗೆ ಹೆಲ್ಪ್ ಮಾಡ್ತಾಳೆ. ಅಂಡ್ ಇದರಿಂದ ಅವರು ಫೇಸ್ ಮಾಡುವಂತ ಪ್ರಾಬ್ಲಮ್ ಏನು, ಅಂಡ್ ಇಲ್ಲಿಗಲ್ ಮೈನಿಂಗ್ ಮಾಡುವವನು ಅರ್ಜುನ್ ಸರ್ಜಾ ಅವರ ಫ್ಯಾಮಿಲಿನ ಯಾಕೆ ಸಾಯಿಸೋದಕ್ಕೆ ಹೋಗ್ತಾನೆ, ಅವಾಗ ಇವರ ಫ್ಯಾಮಿಲಿ ಏನೇನ್ ಫೇಸ್ ಮಾಡ್ಬೇಕಾಗತ್ತೆ, ಇದರಲ್ಲಿರುವಂತ ಆಕ್ಷನ್ ಸೀಕ್ವೆನ್ಸ್ ಹೇಗಿದೆ, ಅಂಡ್ ಫೈನಲಿ ಏನಾಯ್ತು ಅನ್ನೋದು ಈ ಫಿಲಂ ನ ಸ್ಟೋರಿ ಆಗಿದೆ. ಮತ್ತೆ ಈ ಫಿಲಂ ಅಲ್ಲಿ ಮೇನ್ಲಿ ಇಷ್ಟ ಆಗೋದು ಏನಪ್ಪಾ ಅಂತಂದ್ರೆ ಅದು ಅರ್ಜುನ್ ಸರ್ಜಾ ಅವರ ಆಕ್ಷನ್. ಒಂಥರ ವಿಂಟೇಜ್ ಅರ್ಜುನ್ ಸರ್ಜಾ ಅವ್ರನ್ನ ಮತ್ತೆ ನೋಡೋದ್ ಫೀಲ್ ಇಲ್ಲಿ ಸಿಕ್ತು ಅಂತಾನೆ ಹೇಳ್ಬೋದು. ಇನ್ನು ಈ ಫಿಲಂ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಪಕ್ಕಾ ಆಕ್ಷನ್ ಫಿಲಂ ಆಗಿದೆ. ಇದರಲ್ಲಿ ಸುಮಾರು 10 ಆಕ್ಷನ್ ಸೀಕ್ವೆನ್ಸ್ ಇದ್ದು ಎಲ್ಲಾ ಆಕ್ಷನ್ ಫೈಟ್ಗಳು ಕೂಡ ತುಂಬಾ ಸ್ಟೈಲಿಶ್ ಆಗಿ ಚೆನ್ನಾಗಿ ಬಂದಿದೆ. ಅದರಲ್ಲೂ ಫ್ಯೂ ಫೈಟ್ಸ್ ಮಾತ್ರ ತುಂಬಾ ಸೂಪರ್ ಆಗಿದೆ. ಮೇನ್ಲಿ ಆ ಇಂಟರ್ವಲ್ ಬ್ಲಾಕ್ ಇದೆಯಲ್ಲ ಅದು. ಮತ್ತೆ ಪ್ರೀತಿ ಮುಕುಂದನ್ ಅವರ ಆಕ್ಷನ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಫ್ಯೂ ಸೀನ್ಸ್ ಅಲ್ಲಂತೂ ಇವರು ನಿಜವಾಗ್ಲೂ ಕರಾಟೆ ಕಲ್ತಿದ್ದಾರೆ ಅನ್ನೋ ಹಾಗೆ ಫೀಲ್ ಕೊಡುತ್ತೆ. ಅಂಡ್ ಅಭಿರಾಮಿ ಅವರ ಆಕ್ಷನ್ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಅಂಡ್ ಈ ಫಿಲಂ ಫಾಸ್ಟ್ ಆಗಿರೋದ್ರಿಂದ ಅಂಡ್ ಯಾವುದೇ ರೀತಿ ಅನ್ವಾಂಟೆಡ್ ಸಾಂಗ್ ಇಲ್ಲದೆ ಇರೋದ್ರಿಂದ ಫಿಲಂ ತುಂಬಾ ಎಂಗೇಜಿಂಗ್ ಆಗಿರುತ್ತೆ. ಮತ್ತೆ ಇದರಲ್ಲಿ ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕೂಡ ಇದೆ. ಇನ್ನು ಈ ಫಿಲಂನ ನೆಗೆಟಿವ್ ಪಾಯಿಂಟ್ಸ್ ಏನು ಅಂತ ನೋಡೋದಾದ್ರೆ, ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ನ ಇವರು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬಹುದಿತ್ತು. ಅಂಡ್ ಅಭಿರಾಮಿ ಅವರ ಆಕ್ಷನ್ ಸೀಕ್ವೆನ್ಸ್ ನ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಿತ್ತು. ಅಂಡ್ ಮೇನ್ಲಿ ಫಿಲಂನ ಕ್ಲೋಸರ್ ನ ಇವರು ಬೇಗ ತುಂಬಾ ಸಿಂಪಲ್ ಆಗಿ ಮುಗಿಸಿದ್ರು ಅನ್ನೋ ತರ ಫೀಲ್ ಕೊಡ್ತು. ಹಾಗಂತ ಇದು ಬೋರಿಂಗ್ ಅಲ್ಲ, ಇನ್ನ ಬೆಟರ್ ಮಾಡೋದಕ್ಕೆ ಆಪ್ಷನ್ ಇತ್ತು, ಬಟ್ ಇವ್ರು ಮಾಡಿಲ್ಲ ಅನ್ನೋದಷ್ಟೇ. ಸೊ ಫೈನಲಿ ನಾನು ಹೇಳೋದು ಅರ್ಜುನ್ ಸರ್ಜಾ ಅವರ ಬ್ಲಾಸ್ಟ್ ಝೋನ್ ಈ ವೀಕೆಂಡ್ಗೆ ಒಂದು ಒಳ್ಳೆ ಫಿಲಂ ಆಗಿದೆ. ಅದರಲ್ಲೂ ಆಕ್ಷನ್ ಸೀಕ್ವೆನ್ಸ್ ನ ಇಷ್ಟಪಡೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅಂಡ್ ಇದನ್ನ ಡೆಫಿನೆಟ್ಲಿ ಫ್ಯಾಮಿಲಿ ಜೊತೆ ನೋಡ್ಬೋದಂತ ಒಂದು ಒಳ್ಳೆ ಫಿಲಂ. ಮತ್ತೆ ನೀವೇನಾದ್ರೂ ಈ ಫಿಲಂನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು, ಅಂಡ್ ಅರ್ಜುನ್ ಸರ್ಜಾ ಅಂಡ್ ಮತ್ತೆ ಪ್ರೀತಿ ಮುಕುಂದನ್ ಅವರ ಆಕ್ಷನ್ ಸೀಕ್ವೆನ್ಸ್ ಇದರಲ್ಲಿ ಹೇಗಿದೆ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.